ಸೊ ಹಲೋ ಗೈಸ್, ವೆಲ್ಕಮ್ ಟು ಹರ್ಷಿ ಶ್ವೇತಾ ವ್ಲಾಗ್ಸ್. ನಿಮ್ ಶ್ವೇತಾ ಇಲ್ಲೇ ಇದ್ದಾರೆ, ಹರ್ಷಿತು ಇಲ್ಲೇ ಇದ್ದಾನೆ. ಸೊ ನಿಮ್ ಶ್ವೇತಾ ಏನ್ ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಹಾಯ್ ಗೈಸ್. ಹೇ ಗೈಸ್, ಏನೋ ಮಾಡ್ತಿದ್ಯಾ? ಚಕ್ಲಿ ಮಾಡ್ತಾ ಇದೀನಿ. ಇದ್ ಬೇರೆ ಮಾಡ್ತೀಯಾ? ಇದೆಲ್ಲ ಯಾವಾಗ ಕಲ್ತ್ಕೊಂಡೆ? ನಾನು ಆಲ್ ರೌಂಡರ್ ಎಲ್ಲವರು. ಜೋಸು ನೀನೆಲ್ಲ ಅದೆಲ್ಲ ಮಾಡಲ್ಲ ಗೊತ್ತು. ನಮ್ಮಮ್ಮ ಮಾಡ್ಕೊಟ್ಟಿದ್ರು ನೀನ್ ರೊಟೇಷನ್ ಅದೇನೋ ಮಾಡ್ತಾ ಇದ್ಯಾ, ರೌಂಡ್ ರೌಂಡ್ ಆಗ್ತಾ ಇದ್ಯಾ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ಚೆನ್ನಾಗಿ ಮಾಡ್ತೀನಿ ಎಂತದ್ದು ಇಲ್ಲ. ನಮ್ಮಮ್ಮ ಮಾಡಿರೋದು ನೋಡಿ ಫ್ರೆಂಡ್ಸ್. ಹಬ್ಬಕ್ಕೆ ತಟ್ಟೆ ಗಿಡೊಳಕ್ಕೆ ತಿಂಡಿಗಳು ಮಾಡ್ಕೊಂತ ಇದೀವಿ. ಮಾಡಿ ಇನ್ನೇನ್ ಮಾಡ್ತೀರಾ? ಹಬ್ಬ ಅಂದ್ರೆ ಗೊತ್ತಲ್ವಾ, ಈ ಹಬ್ಬ ದೊಡ್ಡ ಹಬ್ಬ ಎಲ್ಲಾರ ಮನೆಯಲ್ಲೂ. ಕರೆಕ್ಟಾಗಿ ಹಾಕಿ ಎಲ್ಲೆಲ್ಲ ಮೇಲ್ಗಡೆ ಬರ್ತಾ ಇದೆ. ಇಲ್ಲಿ ವಿಡಿಯೋ ಬೇರೆ ಆಗ್ತಿದೆ, ಕರೆಕ್ಟಾಗಿ ಮಾಡು, ಇಲ್ಲಾಂದ್ರೆ ಎಲ್ಲರೂ ಕಮೆಂಟ್ ಹೊಡೆದ್ಬಿಡ್ತಾರೆ. ಕಣ್ಣಿಲ್ವಾ? ಎಂತದ್ದು ಇಲ್ಲ, ಕರೆಕ್ಟಾಗಿ ಮಾಡ್ಬೋದು ಗುರು. ನೋಡಿ ಎಷ್ಟು ನೀಟಾಗಿ ಮಾಡಿದೀನಿ. ಏನ್ ನೀಟಾಗಿ ಏನಿಲ್ಲ, ಕಮೆಂಟ್ ಮಾಡಿ ನೀವೇ, ಗೊತ್ತಾಗುತ್ತೆ ಯಾವ್ದು ಕಟ್ಟಿಗಿದೆ ಯಾವ್ದು ಸೊಟ್ಟಿಗಿದೆ ಅಂತ. ಅಷ್ಟೊಂದು ಪರ್ಫೆಕ್ಟ್ ಆಗಿ ಎಲ್ಲ ಮಾಡಲ್ಲ ಯಾರೂನು. ಇಷ್ಟೇ ಚಕ್ಲಿ ಹೆಂಗಿದ್ರು ಮುರ್ಕೊಂಡೆ ತಾನೆ ತಿನ್ನ ಸೀನೆ. ಹಂಗಂದ್ರೆ ದೇವ್ರಿಗೆ ಕರೆಕ್ಟ್ ಆಗಿ ಇಡ್ಬೇಕು ತಾನೆ, ಬಂದರು ಹೋಗೋರು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಜಾಗ ಸಾಕಾಗ್ದಿರ ಆಗ್ತಿರೋದಕ್ಕೆಲ್ಲ ಹೆಂಗ್ ಬರ್ತಾ ಇದೆ. ಓ ಎಲ್ಲ ಬೆಂಡ್ ಆಗ್ತೈತೆ, ಎಲ್ಲ ಬೆಂಡ್ ಆಗ್ತೈತೆ. ಅಯ್ಯೋ ಕಟ್ ಆಯ್ತು. ಮಾಡಲು ಕಟ್ ಮಾಡಲು. ನೆನ್ನೆ ಫ್ಲವರ್ಸ್ ಡೆಕೋರೇಷನ್ ಮಾಡಿದ್ರು. ಆಕ್ಚುಲಿ ಅದೆಲ್ಲ ಒಂದು ವಿಡಿಯೋ ಇದೆ, ಅದು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಬ್ಯಾಕ್ ಸೈಡ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಸಕ್ಕತ್ತಾಗಿದೆ. ಫ್ಲವರ್ಸ್ ಫುಲ್ಲು ಒಂಥರ ಕಾಂಬಿನೇಷನ್ ಅಲ್ಲಿ ಆರ್ಚ್ ತರ ಎಲ್ಲ ಮಾಡಿದ್ದಾರೆ. ಆಕ್ಚುಲಿ ಆರ್ಚ್ ತರ ಮಾಡಿದ್ದಾರೆ, ಸಕ್ಕತ್ತಾಗಿದೆ ಅದು. ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಚಕ್ಲಿಗಳೆಲ್ಲ ರೆಡಿ ಆಗಿದೆ. ಅಂದ್ರೆ ಇದು ಪ್ರೀ ಆಯಿಲ್ಡ್ ಹಾಕಿಲ್ಲ, ಇನ್ನು ಆಯಿಲ್ಗೆ ಹಾಕಿಲ್ಲ. ಇದು ಆಯಿಲ್ ಪ್ರೊಸೆಸ್ ನಡೀತಾ ಇದೆ ಇಲ್ಲಿ ರೆಡಿಯಾಗಿ ಆಲ್ರೆಡಿ ಬಂದಿದೆ. ವೈಟ್ ಆಗಿ ಸಕ್ಕತ್ತಾಗಿದೆ ನೋಡೋಕ್ಕೆಲ್ಲ. ಅಂಗಡಿಯಲ್ಲಿ ಮಾಡೋ ಥರನೇ ಇದೆ ಆ್ಯಕ್ಚುಲಿ. ಟೇಸ್ಟ್ ಮಾಡೋಂಗಿಲ್ಲ ದೇವ್ರಿಗೋಸ್ಕರ ಅಂತ. ಏನ್ರಿ ಫ್ರೆಂಡ್ಸ್, ಮಾತ್ರ ಅದು ವೈಟ್ ಕಲರ್. ನಮ್ಗೆ ಒಂದ್ ಸ್ವಲ್ಪ ಖಾರ ಪುಡಿ ಹಾಕೊಂಡು ಸಪರೇಟ್ ಆಗಿ ಮಾಡ್ಕೊಂತೀವಿ. ಹಂಗಾದ್ರೆ ಖಾರ ಪುಡಿ ಅದಕ್ಕೆ ಹಾಕಿಲ್ವಾ? ಹಾಕಿಲ್ಲ, ಅದು ವೈಟ್ ಚಕ್ಲಿ. ಸೊ ಹಂಗಾದ್ರೆ ನಮಗ್ ಮಾತ್ರ ಖಾರ ಪುಡಿ ಹಾಕೋದು ನಮಗ್ ಮನೆಗೋಸ್ಕರ. ಓಕೆ ಓಕೆ. ಇದು ಇನ್ನೊಂದೇನು ತೆಂಗೋಳ್ ಅಂತೆ. ಇದು ಏನಂಗಂದ್ರೆ ಅದು ಒಂಥರ ಚೋಚೋ ತರ ಬರುತ್ತೆ. ಸ್ವಲ್ಪ ದಪ್ಪ ಬರುತ್ತೆ, ಚೋಚೋಲಿ ಇರುತ್ತೆ. ನಮ್ಮನೆ ಪ್ಲೇಟ್ಸ್ ಇದು ಚಿಕ್ಕ ಇದೆ ಅನ್ಬಿಟ್ಟು ಇದನ್ನೇ ಹಾಕ್ತಾ ಇದೀವಿ. ಓಕೆ ಓಕೆ. ಸೊ ಅದಾದ್ಮೇಲೆ ಹೆಂಗಿರುತ್ತೆ ನೋಡೋಣ, ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ಹೆಂಗ್ ಬರುತ್ತೆ ಗೊತ್ತಿಲ್ಲ. ಇನ್ನೊಂದ್ಸಲ ಇದನ್ನ ಹಾಕ್ತೀನಿ, ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಅಯ್ಯೋ ಚೆನ್ನಾಗಿ ಬರ್ತಿಲ್ಲ ಅನ್ಸುತ್ತೆ. ಕರೆಕ್ಟಾಗಿ ಹಾಕಿ ಫ್ರೆಂಡ್ಸ್. ಹಿಂಗೆಲ್ಲ ಹಾಕಿದ್ರೆ ಹೆಂಗೆ ಬರ್ತಿಲ್ಲ. ಉದ್ದ ಅಗ್ಲ ಹಾಕ್ಬೇಕದು. ಬೈಸ್ಕೊಂತಾಳೆ. ಚೆನ್ನಾಗಿ ಬಂದಿಲ್ಲ. ಬಂದಿಲ್ಲ ಅಂದ್ರೆ ಹೋಗ್ಲಿ. ನಮ್ಮಮ್ಮ ಕರೆಕ್ಟಾಗಿ ಮಾಡ್ತಾರೆ. ಇದು ಆ ರೇಂಜ್ ಹಾಕ್ಬೇಕಾಗಿರೋದು. ಆಕ್ಚುಲಿ ಸ್ವಲ್ಪ ದಪ್ಪ ಆಯ್ತು ಅನ್ಸುತ್ತೇಮ್ಮ, ಅಷ್ಟೇನಾ? ಅಂದ್ರೆ ಅದು ಅಗ್ಲ ಬರ್ಬೇಕು, ಮಂದಕ್ ಬರ್ಬಾರ್ದು ಅಂತ ನೋಡ್ಕೊಂಡು ಕಲ್ತ್ಕೊಳೆ. ಕೈ ನೋಡ್ತೇವೆ ಬಿಡು, ಅಲ್ಲೇ ಹಾಕನ ಬಿಡಿಸುತ್ತೆ ನೋಡಿ. ಡೈರೆಕ್ಟ್ ಆಗಿ ಎತ್ತಕ್ಕಾಗಲ್ಲ. ಆಮೇಲೆ ಅದಕ್ಕೆ ಹಾಕಿದ್ಲು ಹಾಳ್ ಮಾಡೋದ್ಲು. ಏನ್ ಕಷ್ಟಪಡಿ ಬರ್ತಿದ ನೋಡ್ವಾ. ಅದ್ ಬರ್ತಾ ಇಲ್ಲ ಬಿಡು. ಅದು ನಿನಗೆ ಬರಲ್ಲ ಚೆನ್ನಾಗತ್ತು. ಬರ್ತಾ ಇಲ್ಲ ಬಿಡು. ನೋಡಿ ಫ್ರೆಂಡ್ಸ್, ನಾವ್ ಅಮ್ಮ ಹಾಕಿರೋದು ಇವಳು ಹಾಕಿರೋದು ಹೆಂಗೈತೆ ನೋಡಿ. ಮಾಡಿ. ಅಮ್ಮ ಹಾಕಿರೋದೇ ಚೆನ್ನಾಗಿರೋದು ಆಕ್ಚುಲಿ. ಅಷ್ಟು ಇವಳು ಮಾಡಕ್ ಬರಲ್ಲ ಇವಳಿಗೆ. ಅದು ಪ್ಲೇಟ್ ಅದಲ್ಲ ಹಾಕೋದು. ಅದೇ ಹಾಕೋದು, ಆ ಸೈಜೇ ಅದು ಆಕ್ಚುಲಿ. ಇದು ಕರೆಕ್ಟ್ ಆಗಿ ಇದೆ ಅದು ಪ್ಲೇಟ್. ಅದು 3 ಅಷ್ಟೇ ಬರುತ್ತೆ. ನಮ್ದ್ರಲ್ಲಿ ತುಂಬಾ ಡಾಟ್ಸ್ ಇದೆ. ಇದು ಪ್ಲೇಟ್ ಹಂಗೆ. ಇದು ತೆಂಗೋಳ್ ಪ್ಲೇಟ್ ಅಲ್ಲ. ಬಟ್ ಅದು ಚೆನ್ನಾಗಿದೆ, ಇದು ನೋಡಕ್ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಇದು ತುರ್ದಿರೋ ಚೀಸ್ ತರ ಇದೆ. ಇದು ಕರೆಕ್ಟ್ ಆಗಿ ಹಾಕಿರೋ ವಾಟ್ ಇಸ್ ದಟ್? ಬಟ್ ತೆಂಗೋಳ್ ಅದ್ರ ತರ ಇದೆ. ತೆಗಿಯಕ್ಕಾಗಲ್ಲ. ಬಿಡು. ಚಕ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ರೌಂಡ್ ನೀಟಾಗಿ ಲಾಸ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹಾಕ್ಬಿಟ್ಟಾರೆ. ಇದೊಂದು ಚೆನ್ನಾಗೈತೆ, ಅದು ಪಕ್ಕದಲ್ಲಿ ಚೆನ್ನಾಗಿಲ್ಲ. ಇದೊಂಚೂರು ಇಲ್ಲಿ ಕಟ್ ಆಗೋಯ್ತು. ಸೊ ಗೈಸ್, ಫೈನಲಿ ಚಕ್ಲಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ಏನ್ರಿ ಮಾಡ್ತಾ ಇದ್ದೀರಾ? ಇನ್ನ ರೆಡಿ ಮಾಡ್ತಾನೆ ಇದ್ದೀರಾ ನೀವು? ಮನೆಗೆ. ಮನೆದ ಇದು. ಸೊ ಚಕ್ಲಿ ರೆಡಿ ಆಗಿದೆ ಮನೆದು. ಹೊಡೆದೋಯ್ತು. ಹೊಡೆದೋಯ್ದಾನೆ, ನೀನ್ ಹಾಕಿರ್ತೀಯ ಅಂತಾನೆ, ಅದಕ್ಕೆ ಹೊಡೆದೋಗಿರುತ್ತೆ. ಸಕತ್ತಾಗಿದಾ? ನಂಗೆ ಕ್ರಿಸ್ಪಿ ಆಗೈತೆ. ಚೆನ್ನಾಗಿದೆ. ಅಂಗಡಿ ಟೇಸ್ಟ್ ಇದೆ. ಅಷ್ಟೊಂದು
ಕಂಪೇರ್ ಮಾಡಬೇಡ ಗುರು. ಇಲ್ಲ ಅಂಗಡಿ ಟೇಸ್ಟ್ ಐತೆ ಕಣೋ. ಏನ್ರಿ ನಿಮ್ ಕಮೆಂಟ್ ಮಾಡಿ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದ್ದಾ? ಟೇಸ್ಟ್ ನೋಡ್ದಾ? ಟೇಸ್ಟ್ ಸೂಪರ್ ಆಗಿದೆ. ಅದು ದೇವ್ರಿಗೆ ಅನ್ಬಿಟ್ಟು ದೇವ್ರಿಗೆ ಸಪ್ರೇಟ್ ಆಗಿ ಎತ್ತಿಕೊಂಡ್ವಿ. ಇದು ಮನೆಗೆ ತಿನ್ನಕ್ಕಾಗುತ್ತೆ ಅಂತ ಮಾಡ್ಕೊಂತ ಇದ್ದೆ. ಓಕೆ. ಈ ಖಾರ ಪುಡಿ ಹಾಕಿದ ತಕ್ಷಣ ಯಾಕೋ ಎಲ್ಲ ಹೊಡೆದೋಯ್ತು. ಖಾರ ಪುಡಿ ಹಾಕಿದ್ರಕ್ಕೆ ಹೊಡೆದೋಯ್ತಂತೆ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನೋಡಿ ಅವಾಗ್ಲೇ ಎಷ್ಟು ನೀಟಾಗಿ ಬಂದೈತೆ, ಒಂದೇ ಒಂದು ಹೊಡೆದೋಗಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಪೀಸ್ ಪೀಸ್ ಆಗ್ತಾ ಇದ್ದಂಗೆ ಪೀಸ್ 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 ಆಗ್ತೈತೆ ಪೀಸ್ ಆಕ್ಚುಲಿ. ಆಗ್ತೈತೆ. ಹೆಂಗೋ ದೇವ್ರು ಇದಕ್ ಮಾತ್ರ ಹೊಡೆದೋಗ್ದಿರ ಬಂತು ಎಲ್ಲ. ಖುಷಿ ಪಡಿ ಸಾಕು ಅಷ್ಟೇ. ನೋಡಿ ಎಲ್ಲ ಹಂಗಂಗೆ ಪೀಸ್ ಆಗ್ತೈತೆ. ರೆಡಿ ಆಗ್ತಿದೆ. ತಿನ್ಕೊಂಡು ಇಲ್ಲಿ ರೆಡಿ ಆಗಿದೆ. ಇಲ್ಲಿ ರೆಡಿ ಆಗಕ್ಕೆ ರೆಡಿ ಆಗಿದೆ. ಕೋಡ್ಬಳೆ ಮಾಡ್ತಾ ಇದೀವಿ ನಾವು. ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂದಾಯ್ತು. ಗುಂಡು ಕವೆ ಕೋಡ್ಬಳೆ ಗುಂಡ್ಗುಂಡಕ್ಕೆ ಇರೋದು. ಇಲ್ಲಿ ನೋಡು ನಾನು ಎಷ್ಟು ನೀಟಾಗಿ ಮಾಡ್ತಾ ಇದ್ದೀನಿ. ಇದೇ ಗುಂಡಿಗಿರೋದು. ಹಿಂಗ್ ಮಾಡ್ಬಿಟ್ಟು ಮಾಡಿ 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 ಕಟ್ ಮಾಡಿ ಕೋಡ್ಬಳೆ ರೆಡಿ. ಅಂಗಡಿಗೆ ಬಿಡೋಣ. ನೋಡು, ಒಂದು ಅಂಗಡಿ ಬಿಸ್ನೆಸ್ ಮಾಡ್ಕೊಟ್ಬಿಡ್ತೀನಿ. ಬೇಡ ಯೂಟ್ಯೂಬ್ ನಾನು ನೋಡ್ಕೊಂತೀನಿ. ಚಾ ಮಾಡ್ತಾ ಇದೀನಲ್ವಾ, ಯೂಟ್ಯೂಬ್ ನಾನು ಮಾಡ್ಕೊಂತೀನಿ. ನೆಕ್ಸ್ಟ್ ನಾವು ನಿಪ್ಪಟ್ಟು ಮಾಡ್ತೀವಿ. ಯೂಟ್ಯೂಬ್ ನಾನು ನೋಡ್ಕೊಂತೀನಿ. ಒಂದು ಅಂಗಡಿ ಹಾಕೊಟ್ಬಿಡ್ತೀನಿ. ನೋಡ್ಚಾ ಬಿಸ್ನೆಸ್ ಮಾಡ್ಕೊಂಬಿಡೋ. ಇದಕ್ಕೇನೆ ಏನೇನು ಅಮ್ಮ ಚೆನ್ನಾಗಿಲ್ಲ ಅಮ್ಮ. ಇದೇ ಸೀಟಲ್ಲೇ ನಾವು ನಿಪ್ಪಟ್ಟು ಮಾಡ್ಕೊಂತೀವಿ. ಯಾವ್ದು ಸೀಟ್ ಏನೇನು ಮಾಡಿದೆ? ಹೌದು ಸೀಟ್ಲಿ ಅದು ಇನ್ನೊಂದು ಎಪಿಸೋಡಾ? ಇವಾಗ ಹಬ್ಬದ ಬಿಸಿ ಅಲ್ವಾ, ಅದೆಲ್ಲ ರೆಸಿಪೀಸ್ ಹೇಳಕ್ಕಾಗಲ್ಲ ಇವಾಗ. ಏನೋ ಮಾಡ್ತಾವ್ರೆ, ಅದೆಲ್ಲ ಮಾಡ್ಕೊಂಡು ಮಾಡೋ ಹಬ್ಬದ ಬಿಸಿಯಲ್ಲಿ ಇದಾರೆ ಗೈಸ್. ಏನ್ ಮಾಡಕ್ ಆಗಲ್ಲ, ಟೈಮ್ ಆಗೋಗುತ್ತೆ. ಅದಕ್ಕೆ ಇದನ್ನ ರಿಪೋರ್ಟ್ ಮಾಡ್ಕೊಂತೀವಿ. ಹಂಗೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಆಡ್ ಆನ್ ಮಾಡ್ಬೇಕು ಏನಾದ್ರು. ಸೊ ಇವಾಗ ಏನೇನು ಪ್ರಿಪೇರ್ ಆಗಿದೆ ಇಷ್ಟರಲ್ಲಿ? ಚಕ್ಲಿ, ಏನದು ಕೋಡ್ಬಳೆ, ತೆಂಗೋಳ್ ತೆಂಗೋಳ್ ಇಷ್ಟು ಪ್ರಿಪೇರ್ ಆಗಿದೆ. ಓಕೆ ಓಕೆ. ನೆಕ್ಸ್ಟ್ ಡೇ ಕಂಟಿನ್ಯೂಯೇಷನ್ ಬ್ಲಾಗ್. ಹಬ್ಬದ ಹಿಂದಿನ ದಿನ ಆಗಿರುತ್ತೆ ಇದು. ಎಲ್ಲ ಡೆಕೋರ್ ಮಾಡ್ತಾ ಇದೀವಿ. ಬ್ಯಾಕ್ ಗ್ರೌಂಡ್ ಎಲ್ಲ ಹೆಂಗಿರುತ್ತೆ ಅಂತ ನೋಡಿ. ಈ ಫ್ಲವರ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಹಾಕೊಂಡು ಇದೆಲ್ಲ ಬ್ಯಾಕ್ ಗ್ರೌಂಡ್ ಬರುತ್ತೆ. ಮತ್ತೆ ಆರ್ಚ್ ರೆಡಿ ಮಾಡ್ತಿದ್ದಾರೆ. ಆರ್ಚ್ ಮೊನ್ನೆ ನಾವು ರೆಡಿ ಮಾಡಿದ್ವಲ್ಲ, ರೆಡಿ ಮಾಡಿದ್ದು ಅದೆಲ್ಲ ವಿಡಿಯೋ ಇನ್ನೂ ಎಡಿಟ್ ಮಾಡಿಲ್ಲ. ಹಬ್ಬ ಟೈಮ್ ಸ್ವಲ್ಪ ಬಿಸಿ ಇದೀವಿ, ಎಡಿಟ್ ಮಾಡಿ ಹಾಕ್ತೀವಿ. ಇವಾಗ ಆರ್ಚ್ ಎಲ್ಲ ಡೆಕೋರೇಷನ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ ಹಬ್ಬ ಆಯ್ತು. ಹಬ್ಬ ಆಗೋಗುತ್ತೆ. ಇದನ್ನ ಸೆಂಟ್ರಿಗೆ ಹಾಕೋಣ. ಎಲ್ಲ ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ ರೆಡಿ ಮಾಡಿದೀವಿ. ದೇವ್ರದ್ದು ಒಂದು ಕುಂಡಿಸ್ಬೇಕು ಅಷ್ಟೇ. ಅದೆಲ್ಲ ಇವತ್ತೇ ರೆಡಿ ಮಾಡ್ಕೊಂಡ್ರೆ ನಾಳೆ ಫ್ರೀ ಆಗಿರುತ್ತೆ ಸ್ವಲ್ಪ ಅಂತ. ಎಕ್ವಿಪ್ಮೆಂಟ್ಸ್ ಎಲ್ಲ ಕೆಳಗಡೆ ಹಂಗಂಗೆ ಇದೆ. ಅದೆಲ್ಲ ಇನ್ನೂ ಹಾಕ್ಬೇಕು, ಹಾಕಿಲ್ಲ. ಈ ಪ್ಲಾನ್ ಅಲ್ಲಿ ರೆಡಿ ಮಾಡಿದೀವಿ, ಹಿಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾಳೆ ಅಷ್ಟರಲ್ಲಿ ಏನೇನ್ ಚೇಂಜ್ ಆಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಮತ್ತೆ ದೇವ್ರ ಸೀರೆ ಇವಾಗ ತಾನೇ ತರ್ತೀವಿ. ಇದು ದೇವ್ರ ಸೀರೆ. ಸರಿ ಕಾಣುತ್ತೋ ಕಾಣಲ್ಲೋ ನಂಗೆ ಗೊತ್ತಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಇದೊಂಥರ ಏನ್ ಕಲರ್ ಇದು? ರೆಕ್ಸೋನಾ ವಿತ್ ಡಾರ್ಕ್ ಗ್ರೀನ್ ಬಾರ್ಡರ್ ಇದೆ. ಬಾಟಲ್ ಗ್ರೀನ್ ಬಾರ್ಡರ್ ಅದು ಚೆನ್ನಾಗಿತ್ತು ಅಂತ ತಗೊಂಡು. 2 ಆಪ್ಷನ್ ಇತ್ತು ನಮ್ಗೆ ಸೀರೆಗೆ. ಬಟ್ ಇದನ್ನ ಟ್ರೈ ಮಾಡೋಣ ಅಂತ ಇದನ್ನ ಇಟ್ಟಿದೀವಿ. ಇದೇನು ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಇನ್ನೊಂದು ಟ್ರೈ ಮಾಡ್ತೀವಿ. ಮತ್ತೆ ಈ ಸೀರೆಗಳೆಲ್ಲ ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್. ಇಲ್ಲೇ ಇದೆ ಇನ್ನೊಂದು ಸೀರೆ, ನೇಕ್ ಕಲರ್. ಇದು ಇನ್ನೊಂದು ಸೀರೆ. ಇದೆರಡರಲ್ಲಿ ಯಾವ್ದಾದ್ರು ಒಂದ್ ಮಾಡೋಣ, ಒಂದು ಉಡ್ಸೋಣ ಅಂತ ಇದ್ದಿದ್ದು. ಆಕ್ಚುಲಿ ಎರಡು ಚೆನ್ನಾಗಿದೆ. ಇದು ದೊಡ್ಡ ಬಾರ್ಡರ್ ಬರುತ್ತೆ. ಯಾವ್ದು ಚೆನ್ನಾಗಿರುತ್ತೋ ಅದ್ ನೋಡ್ಬಿಟ್ಟು ಉಡಿಸ್ತೀವಿ ನಾವು. ಸೊ ಫೈನಲಿ ಅಷ್ಟೇನಾ? ಇನ್ನ ಏನ್ ಮಾಡ್ತೀರಾ? ಇದು ತಿಂಡಿ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಬೇಕು. ಮತ್ತೆ ಬನ್ನಿ ಲೆಟ್ಸ್ ಗೋ. ಇಲ್ಲಿ ಕೈ ಚೊಂಬು ಕೈಯೆಲ್ಲ ಕಟ್ಬಿಟ್ಟು ರೆಡಿ ಮಾಡ್ತಿದ್ದಾರೆ. ಆಂಟಿ ಹಾಯ್ ಏನ್ರಿ? ಇದು ಅವತ್ತು ತೋರ್ಸದ್ನಲ್ಲ ಬಾಲ್ ಏನಕ್ಕೆ ಅಂತ ಇವಾಗ ಗೊತ್ತಾಗುತ್ತೆ ನೋಡಿ. ಯಾವ ಕಡೆ ಕಟ್ ಮಾಡಿ? ಈ ಕಡೆನಾ? ಕರೆಕ್ಟಾಗಿ ಅರ್ಧ ಮಾಡಿ ಪಾ. ಹಿಂಗೆ ಮಾಡಮ್ಮ. ನಿನ್ ಮಗ್ಳನ್ ಕೇಳ್ಬೇಡಮ್ಮ, ಇಲ್ಲಿ ಇಕ್ಕೊಂಡ್ ಮಾಡಮ್ಮ. ಕೆಳಗಡೆ ಏನಾದ್ರು ಸಪೋರ್ಟ್ಗೆ ಇದನ್ನ ಆಫ್ ಕಟ್ ಮಾಡ್ಕೊಂತ ಇದೀವಿ. ಹಿಂಗ್ ಮಾಡು, ಹಿಂಗ್ ಇಟ್ಕೋ. ಇವಾಗ ಫುಲ್ ಹಂಗೆ ಹೇಳ್ಕೊಂಡು ಮೆತ್ತಗೆ ಎಳಿಬೇಡ. ಮೇಲಿಕ್ಕೆ ಹೇಳಿದ್ರೆ ಅದು ಕಿತ್ಕೊಂಡ್ ಬರುತ್ತೆ. ಹಂಗೆ ನಂಗೆ ಯಾಕೋ ಒಂದ್ ಸಣ್ಣ ಒಂದು ದಪ್ಪ ಆಯ್ತು ಅನಿಸ್ತು.
ಮಾಡು ಅಂದಿದ್ದೀನಿ. ಅಲ್ಲ ಕಟ್ ಬರ್ತಾ ಇಲ್ಲ ಚಾಕು ದೊಡ್ಡದೇ ಇದು ಹೋಯ್ತಾ ಇಲ್ಲ ಒಳಗಡೆ ಅರ್ಧಕ್ಕೆ ಹೋಯ್ತಾ ಐತೆ. ಉಲ್ಟಾ ಕಟ್ ಮಾಡ್ತಿದ್ಯಮ್ಮ. ಉಲ್ಟಾ ಕಟ್ ಮಾಡ್ತಿದ್ಯಾ? ಫೈನಲಿ ಇದನ್ನ ಕಟ್ ಮಾಡ್ಕೊಂಡು ಸ್ವಲ್ಪ ಸ್ಟಿಂಕ್ ಮಾಡ್ಕೊ. ಅಯ್ಯೋ ಇಷ್ಟೇನ ಇರೋದು? ತೆಗಿಬೇಡ, ಬರಲ್ಲ ಅದು ವೇಸ್ಟ್, ಅದು ಬರಲ್ಲ. ಇಷ್ಟೇ ಇರೋದು ಸಾಲಲ್ಲ ಅನ್ಸುತ್ತೆ. ಇಷ್ಟೇ, ಇದು ಅರ್ಧ ಮಾಡ್ಕೊ, ಅರ್ಧ ಮಾಡ್ಕೊ ಆಗುತ್ತೆ. ಅದ್ರ ಮೇಲೆ ನಾವು ಇದು ಹಚ್ಚೋಣ. ತಗೋ ಇದು ಹಚ್ಕೊ, ಬಿಡು ಒಂದ್ ತೆಗಿ, ಇಲ್ಲಿಗೆ ಫಸ್ಟ್ ಹಚ್ಕೊ. ನೀನು ಇಟ್ಕೋ, ಆಮೇಲೆ ಇಲ್ಬೇಕು. ಕ್ರಾಸ್ ಆಗಿತ್ತಮ್ಮ, ಕ್ರಾಸ್ ಆಗಿಟ್ಕೊಂಡಿದ್ಯಾ? ಇವಾಗ ಗೊತ್ತಾಯ್ತಾ ಗೈಸ್ ಏನಕ್ಕೆ ಅದು ಅಂತ? ಫೈನಲಿ ಗೊತ್ತಾಯ್ತು ಬಿಡಿ. ಬೀಳಲ್ಲ ತಾನೆ? ಸ್ಟಿಕ್ ಮಾಡಿದ್ಯಾ ಬೀಳುತ್ತಾ ಅಂತ ಕೇಳ್ತಿದ್ಯಾ? ಗುಂಡ್ಪಿನ್ ಬರುತ್ತಲ್ವಾ, ಗುಂಡ್ಪಿನ್ ಬರುತ್ತಲ್ಲ, ಫಸ್ಟ್ ಇದು ಬ್ಲೌಸ್ ತರ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಸ್ಯಾರಿ ಎಲ್ಲ ರೆಡಿ ಮಾಡ್ತಾ ಇದೀವಿ. ಇನ್ ಸ್ಯಾರಿ ಒಂದು ರೆಡಿ ಮಾಡ್ಬಿಟ್ರೆ ಇನ್ನೆಲ್ಲ ರೆಡಿ ಆಯ್ತು. ಇನ್ ತಟ್ಟೆ ಎಲ್ಲ ಇಡ್ಬೇಕು. ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಇವತ್ತೇ. ನಾಳೆ ಪ್ರಸಾದ ಎಲ್ಲ ನಾಳೆ ಬೆಳಿಗ್ಗೆ ಪೂಜೆ ಆದ್ಮೇಲೆ, ಪೂಜೆ ಮುಂಚೆ ಇದೆಯಾ ಪೂಜೆ, ಫಸ್ಟ್ ಪೂಜೆ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಲೇಟಾಗಿ ಇಟ್ಕೊಂತೀವಿ ಪ್ರಸಾದ ಎಲ್ಲ. ಎಂಚೆ ಮಾಡ್ತಾ ಇದ್ಯಾ? ತಿಂಡಿಗಳು ಪ್ಯಾಕ್ ಮಾಡ್ತಾ ಇದೀನಿ. ಪ್ಯಾಕ್ ಮಾಡ್ತಾ ಇದೆಯಾ ಇಲ್ಲ ಬೈಕ್ ಹಾಕೊಂತ ಇದೆಯಾ? ಹಂಗೆ ಇಂಚೂರು ಮಾಡಂಗಿಲ್ಲ. ಹಿಂಗೆ ಹಿಂಗೆ ದೇವ್ರದಲ್ವಾ? ನೋಡಿ ಗಾಯ್ಸ್, ಇದೆ ದೇವರು ಫೇಸು ರೆಡಿ ಮಾಡಿ. ಅದು ಇನ್ನೂ ಒಂಚೂರು ಲೆನ್ಸ್ ಹಾಕ್ಬೇಕಲ್ಲ. ಇನ್ನ ಲೆನ್ಸ್ ಅದೆಲ್ಲ ಇದೆ, ಜಾಸ್ತಿ ತೋರಿಸ್ಬಾರ್ದು, ದಸೆ ಆಗುತ್ತೆ. ಏನೇನು ಮಾಡಿದ್ದೀರಾ? ಹೌದು, ಮೊನ್ನೆ ಎಲ್ಲ ಮಾಡಿದ್ರಾ? ಚಕ್ಲಿ, ಕೋಡ್ಬಳೆ, ಇಲ್ಲಿ ನಿಪ್ಪಟ್ಟು, ಅಲ್ಲಿ ಕರ್ಜಿಕಾಯಿ, ಇದು ಏನದು ಕರ್ಜಿಕಾಯಿ, ಕಡ್ಬು. ಕಡ್ಬು ಅಲ್ಲ, ಕಡ್ಬು ಬೇರೆ ಕರ್ಜಿಕಾಯಿ ಬೇರೆನಾ? ಕಡ್ಬು ಅಂದ್ರೆ ನಾರ್ಮಲ್ ಸ್ಟೀಮ್ಡ್ ಅದು. ಓಕೆ ಓಕೆ. ಕರ್ಜಿಕಾಯಿ ಆಯ್ತು. ಇನ್ನು ರವೆ ಉಂಡೆ ಮಾಡ್ಬೇಕು. ಮತ್ತೆ ಏನದು ಹಬ್ಬ, ಇದು ದೀಪಾವಳಿಗೆ ಮಾಡ್ತಾರಲ್ಲ, ಏನದು ಕಜ್ಜಾಯ. ಕಜ್ಜಾಯ ಈ ಹಬ್ಬಕ್ಕೆ ಮಾಡ್ತಾರಾ? ಅಂದ್ರೆ ಮಮ್ಮಿ ಮಾಡೋಣ ಅಂತ ಅಂತ. ಓಕೆ ಓಕೆ. ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ರು. ಇಲ್ಪಾಡಿಗೆ ಇಲ್ಲಿ ನಡೀತಾ ಇದೆ ಪ್ಯಾಕಿಂಗು, ಅಲ್ಪಾಡಿಗಲ್ಲಿ ಗೋಪ್ರೋ ಬೇರೆ ರೆಕಾರ್ಡ್ ಮಾಡ್ತಾ ಇದೆ. ಇಲ್ಲಿ ನಮ್ಮಮ್ಮ ವರ್ಕ್ ಮಾಡ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ಯಾರಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸ್ಯಾರಿ ನೋಡಿ ಆಫ್ಟರ್ ಹಾಕಾಯಿತು. ಆ್ಯಕ್ಚುಲಿ ಇನ್ನು ಸ್ವಲ್ಪ ಹಂಗೆ ಹಿಂಗೆ ಟಚಿಂಗ್ಸ್. ಹೇಳ್ರಿ ಸ್ವಲ್ಪ ನಿಮ್ಮ ದೇವ್ರ ಬಗ್ಗೆ. ನೀವು ಹೇಳೋ ಅಷ್ಟು ಬ್ಯುಸಿಯಲ್ಲಿ ಇದ್ದೀರಾ ಬಿಡಿ, ಹೋಗ್ಲಿ, ಆಮೇಲೆ ಮಾತಾಡ್ಸೋಣ ನಮ್ಮ ಅಮ್ಮನ. ಸೊ ಗೈಸ್, ಫೈನಲಿ ರೆಡಿಯಾಗಿದೆ ಎಲ್ಲ, ಮನೆ ಎಲ್ಲ ಕ್ಲೀನಾಗಿದೆ. ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಕೆಳಗಡೆಯಿಂದ ಇನ್ನೂ ಡೆಕೋರೇಟ್ ಮಾಡಬೇಕು, ಬಟ್ ಇವತ್ತಿಗೆ ಫೈನಲೈಸ್ ಆಗಿದೆ. ಹೆಂಗಿದೆ ಕಮೆಂಟ್ ಮಾಡಿ. ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಾಳೆ ಹಬ್ಬ ಅಂದರೆ ಇವತ್ತು ಮಾಡ್ತಾ ಇರೋದು ಇದು ವಿಡಿಯೋ. ಸೊ ಹಬ್ಬದು ಹಂಗೆ ನೋಡಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. 5 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿ, ಅಭಿಷೇಕ ಮಾಡಿ, ಪುಷ್ಪಾರ್ಚನೆ ಮಾಡಿ, ಮಹಾಮಂಗಳಾರತಿ ಮಾಡಿ, ಲಕ್ಷ್ಮೀನಾರಾಯಣ್ಗೆ ಇಬ್ರಿಗೂ ಅಭಿಷೇಕ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ 6 ಗಂಟೆ ಆಯಿತು. ಇವತ್ತು ನಮ್ಮ ಇಲ್ಲಿ ಹಬ್ಬದೂಟ ರೆಡಿಯಾಗಿದೆ. ಒಬ್ಬಟ್ಟು, ಬೀನ್ಸ್ ಪಲ್ಯ, ಆಲೂಗಡ್ಡೆ ಪಲ್ಯ, ಪೊಂಗಲ್, ಹೆಸರುಬೇಳೆ, ಹಪ್ಳ, ಪಲಾವ್, ಅನ್ನ ಸಾರು, ಆಮೇಲೆ ಕರ್ಡ್ ರೈಸ್ ಎಲ್ಲ ರೆಡಿ ಆಗ್ತದೆ ನೋಡಿ. ಆಯ್ಮ ಹಾಯ್ ಹೇಳ್ಬಿಡ್ಮ, ಹಾಯ್ ಹೇಳ್ಬಿಡ್ಪಾ ನೀನು ಇನ್ನೊಂದ್ಸಲ. ನಾನು ನಿಮ್ಮ ಹರ್ಷಿ, ನಿಮ್ಮ ಶ್ವೇತಾ. ಸೊ ಗಾಯ್ಸ್, ನಮ್ಮ ಮನೆ ಲಕ್ಷ್ಮೀ ತೋರಿಸ್ತಾ ಇದ್ದೀನಿ, ಓಕೆನಾ? ಏಯ್ ನೀನಲ್ಲ, ಸರಿ ನೋಡಿ. ಆ್ಯಕ್ಚುಲಿ ಎಲ್ಲ ನೀವೆಲ್ಲ ನೋಡಿರ್ತೀರ ಅನ್ಸುತ್ತೆ. ಬೆಳಗ್ಗೆನೆ ನಾವು ಒಂದು ಲೈಕ್
ಒಂದು ಶಾರ್ಟ್ ಥರ ಕಳಿಸಿದ್ದೀವಿ. ಕಳಿಸಿಲ್ಲ, ಅಪ್ಲೋಡ್ ಮಾಡಿದ್ದೀನಿ, ಸಾರಿ. ನಾನು ಹೆಂಗ್ ಕಾಣ್ತಾ ಇದ್ದೀನಿ ನನ್ನ ತೋರ್ಸೋ. ನೀನ್ ಯಾಕೆ ಗುರು ಆಂಟಿ ಥರ ರೆಡಿ ಆಗಿದ್ದೆ? ಯಾವುದು? ಕಮೆಂಟ್ ಮಾಡಿ ಕಾಮೆಂಟ್ ಮಾಡ್ಬಿಡಿ, ಆಂಟಿ ಥರನೇ ಇದ್ರೆ ನೋಡಿ. ಆಂಟಿ ಆಲ್ವೇಸ್ ಆಂಟಿನೇ, ಇನ್ನೇನು. ಕಮೆಂಟ್ ಮಾಡಿ. ಹೌದು, ಯಾಕೆ ಹಂಗೆ ನಿಂತ್ಕೊಂಡು ಅವಲ್ಲಿಂದ ಹಿಂಗೆ ಇದೆ ಆಂಟಿ ಥರನೇ. ಆಂಟಿನೇ ಗೈಸ್, ನೀವೇ ಹೇಳಿ ಗೈಸ್. ಆಂಟಿನೇ ತಾನೆ? ಆಂಟಿನೇ. ಇಷ್ಟ ಆಯ್ತು. ಏನು ಚೆನ್ನಾಗಿದೆಯೋ ಏನು ಕಮೆಂಟ್ ಮಾಡಿ. ಬೇಡ ಗೈಸ್, ಕಮೆಂಟೇ ಬೇಡ. ಇವಾಗ ಎಲ್ಲರೂ ನೋಡಿ ಆಗ್ಲೇ ಇದ್ ಮಾಡ್ತಾ ಇದ್ದಾಳೆ, ಶಾರ್ಟ್ಸ್ ತೆಗಿತಾ ಇದ್ದಾಳೆ, ರೆಡಿ ಮಾಡ್ಕೊಂತ ಇದ್ದಾಳೆ ಎಲ್ಲ. ಏನ್ ಮಾಡ್ತಿದೆಯೋ ಯಾರು ಗೊತ್ತು. ಫೋಟೋಸ್ಗೆ ಈಸೋಕಿ ಮಾಡ್ತಾವಳೆ. ಫೋಟೋಸ್ ಇವನ್ ಫೋಟೋ ತೆಗಿಯಕ್ ಬಂದಿಲ್ಲ, ಅದಕ್ಕೆ ನಾನೇ ತಗೊಂತಾ ಇದ್ದೆ. ಸೊ ನೋ. ಇಲ್ಲಿ ನೋಡಿ ಕೃಷ್ಣ, ಇಲ್ಲಿ ನೋಡಿ ನಮ್ಮನೆ ಕೃಷ್ಣ. ನಮ್ಮನೆ ಕೃಷ್ಣ ಔಟ್ ಸೈಡ್ ವೆಲ್ಕಮಿಂಗ್ ನೋಡ್ರಿ ಯಾವ ರೇಂಜಲ್ಲಿ ಮಾಡಿದ್ದಾರೆ. ಇವಾಗ ಎಲ್ಲರೂ ಅರ್ಶನ ಕುಂಕುಮ ಕೊಡ್ತಾರೆ. ನಾನು ಅರ್ಶನ ಕುಂಕುಮ ಕೊಡ್ಬೇಕು. ನಮ್ಮಮ್ಮ ಎಲ್ಲರೂ ಅರ್ಶನ ಕುಂಕುಮ ಕರಿಯಕ್ ಹೋಗೋರೆ. ಹಂಗೆ ಬಂದವ್ರಿಗೆ ನಾನು ಅರ್ಶನ ಕುಂಕುಮ ಕೊಟ್ಟು ಕಳಿಸ್ಬೇಕು. ರೆಡಿ ಮಾಡಿದ್ವಿ, ಬನ್ನಿ. ಅರ್ಶನ ಕುಂಕುಮ ಎಲ್ಲ ರೆಡಿ ಮಾಡಿದ್ದೀವಿ. ಓಕೆ. ಇಲ್ಲಿ ನಮ್ಮ ದೇವ್ರ ಮನೆ.